ಹಲೋ ಬ್ಯೂಟಿಫುಲ್ ಸೋಲ್ಸ್. ಇವತ್ತು ನಾನು ಒಂದು ಟಾಪಿಕ್ ಮೇಲೆ ಏಂಜಲ್ ಒರಕಲ್ ಕಾರ್ಡ್ಸಿಂದ ಗೈಡೆನ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಆ ಟಾಪಿಕ್ ಯಾವುದಪ್ಪ ಅಂತಂದರೆ ಫಿನಾನ್ಸ್. ಅದರಲ್ಲೂ ನಿಮಗೆ ಸ್ಟಕ್ ಮನಿ ಬಗ್ಗೆ ಕಾರ್ಡ್ ಪುಲ್ ಮಾಡಿ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಿಮಗೆ ಸ್ಟಕ್ ಮನಿ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಹಲೋ ಫ್ರಮ್ ಹೆವೆನ್ ಅಂತಿದೆ. ಏನಿದೆ ಅಲ್ಲಿ? ಆರ್ಕೇಂಜಲ್ ಅಜ್ರೇಲ್, ಯು ಲವ್ಡ್ ವಾನ್ಸ್ ಇನ್ ಹೆವೆನ್ ಆರ್ ಡೂಯಿಂಗ್ ಫೈನ್. ಲೆಟ್ ಗೋ ಆಫ್ ವರೀಸ್ ಆ್ಯಂಡ್ ಫೀಲ್ ದೇರ್ ಲವಿಂಗ್ ಆ್ಯಂಡ್ ಬ್ಲೆಸ್ಸಿಂಗ್ಸ್. ನೀವೇನು ಅಂದ್ಕೊಂಡಿರ್ತೀರಾ, ನನಗೆ ಆ್ಯನ್ಸಿಸ್ಟರ್ಸ್ದು ನಿಮಗೆ ಬ್ಲೆಸ್ಸಿಂಗ್ಸು ಸಿಗ್ತಾಯಿದೆ. ನಿಮಗೆ ಏನು ಅಂದ್ಕೊಂಡಿರ್ತೀರ ಅಂದರೆ ವರೀಸ್ ಇರ್ಬೋದು, ಸ್ಟಕ್ ಮನಿ ಬಂದಿಲ್ವಲ್ಲ ಅದರದ್ದೆಲ್ಲ ಇರ್ಬೋದು. ಆ ವರೀಸ್ ಎಲ್ಲ ಬಿಟ್ಬಿಟ್ಟು ನಿಮ್ಮ ಆ್ಯನ್ಸಿಸ್ಟರ್ಸ್ಗೆ ಮೊರೆ ಹೋಗಿ ಡೆಫಿನೆಟ್ಲಿ ನಿಮಗೆ ಆ ಸ್ಟಕ್ ಮನಿ ಏನಿದೆಯೋ ಬರುತ್ತೆ. ಬಟ್ ಅದಕ್ಕೂ ಮುಂಚೆ ಇನ್ನೊಂದು ಗೈಡೆನ್ಸ್ ಏನು ಹೇಳುತ್ತೆ ಅಂತ ಅಂದರೆ, ಇಲ್ಲೊಂದು ಕಾರ್ಡ್ ಇದೆ, ಪೇಷನ್ಸ್. ಆರ್ಕೇಂಜಲ್ ಜೋಫಿಯಲ್, ಯುವರ್ ಡ್ರೀಮ್ಸ್ ಆರ್ ಬ್ಲೂಮಿಂಗ್ ಮೋರ್ rapidly than you realize, still they need nurturing and patience. ಸೊ ಆರ್ಕೇಂಜಲ್ ಜೋಫಿಯಲ್ ಏನು ಹೇಳ್ತಿದ್ದಾರೆ ಅಂತಂದರೆ, ಯು ನೀಡ್ ಟು ಹ್ಯಾವ್ ಪೇಷನ್ಸ್. ತಾಳ್ಮೆಯಿಂದ ಇರಿ, ಆಯಿತಾ? ಅಯ್ಯೋ ದುಡ್ಡು ಬಂದಿಲ್ಲ ನನಗೆ, ಸ್ಟಕ್ ಮನಿ ಆಗಿರೋದು ಇನ್ನೂ ಬಂದಿಲ್ಲ, ನನಗೆ ಬರುತ್ತೋ ಇಲ್ವೋ ಅಂತ ಚಿಂತೆ ಮಾಡ್ಕೊಂಡು ಕೂತ್ಕೋಬೇಡಿ. ಎನಿಹಾವ್ ನಿಮಗೆ ಇಲ್ಲಿ ಆ್ಯನ್ಸೆಸ್ಟ್ರಲ್ ಬ್ಲೆಸ್ಸಿಂಗ್ಸ್ ಕೂಡ ಸಿಗ್ತಾಯಿದೆ. ಆ್ಯನ್ಸೆಸ್ಟ್ರಲ್ ಬ್ಲೆಸ್ಸಿಂಗ್ಸ್ ಇದೆ, ಅದ್ರ ಜೊತೆಗೆ ನಿಮಗೆ ಏಂಜಲ್ಸ್ದು ಬ್ಲೆಸ್ಸಿಂಗ್ಸ್ ಕೂಡ ಇದೆ. ಹಾಗಾಗಿ ನಿಮಗೆ ಡೆಫಿನೆಟ್ಲಿ ಪೇಷನ್ಸಿಂದ ಇಟ್ಕೊಂಡು ಟ್ರೈ ಮಾಡಿದ್ರೆ ನಿಮ್ಮ ಸ್ಟಕ್ ಮನಿ ಏನಿದೆಯೋ ಅದು ನಿಮಗೆ ಬಂದು ಕೈ ಸೇರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.